ನಾವು ಈ ವಿಡಿಯೋದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು, ಅದರ ಪರಿಚಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ. ಅರ್ಥಶಾಸ್ತ್ರವು ಜನರು ಮತ್ತು ಸಮಾಜ ಹಣದ ಬಳಕೆ ಇದ್ದೋ ಅಥವಾ ಇಲ್ಲದೆಯೋ ವಿರಳವಾದ ಮತ್ತು ಪರ್ಯಾಯ ಉಪಯೋಗವುಳ್ಳ ಸಂಪನ್ಮೂಲಗಳನ್ನು ವಿವಿಧ ಸರಕುಗಳ ಉತ್ಪಾದನೆಗೆ ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಹಾಗೂ ಉತ್ಪಾದಿತ ಸರಕುಗಳನ್ನು ಸಮಾಜದ ವಿವಿಧ ಜನರ ನಡುವೆ ಅನುಭೋಗಕ್ಕಾಗಿ ಈಗ ಮತ್ತು ಭವಿಷ್ಯದಲ್ಲಿ ಹೇಗೆ ವಿತರಿಸುತ್ತಾರೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ. ಇದು ಸಂಪನ್ಮೂಲಗಳ ವೆಚ್ಚ ಮತ್ತು ಪ್ರತಿಫಲಗಳನ್ನು ವಿಶ್ಲೇಷಿಸುತ್ತದೆ. ಇಂಟ್ರಡಕ್ಷನ್. ಸುತ್ತಲಿನ ಸಮಾಜವನ್ನು ವೀಕ್ಷಿಸಿದರೆ ವ್ಯಕ್ತಿ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿರುವುದನ್ನು ನಾವು ನೋಡಿದ್ದೇವೆ. ರೈತರು ತಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರೆ, ಕಾರ್ಮಿಕರು ಕೈಗಾರಿಕೆಯಲ್ಲಿ ದುಡಿಯುತ್ತಿದ್ದರೆ, ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದರೆ, ಗುಮಾಸ್ತರು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರೆ, ಅಧ್ಯಾಪಕರು ಶಾಲೆಯಲ್ಲಿ ಪಾಠ ಮಾಡುತ್ತಿರುತ್ತಾರೆ. ಜನರು ಏಕೆ ದುಡಿಯಲೇಬೇಕೆಂಬುದು ನಿಮಗೆ ಗೊತ್ತಾ? ಸಾಮಾನ್ಯವಾಗಿ ಆದಾಯವನ್ನು ಸಂಪಾದಿಸಿ ಸರಕು ಮತ್ತು ಸೇವೆಗಳನ್ನು ಕೊಂಡು ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ಜನರು ದುಡಿತಾರೆ. ಅಲ್ಲದೆ ಹಿತಕರ ಮತ್ತು ಅನುಕೂಲಕರ ಜೀವನಕ್ಕೆ ಬೇಕಾಗುವ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಅವರು ದುಡಿತಾರೆ. ಆಹಾರ, ಬಟ್ಟೆ ಮತ್ತು ವಸತಿ ಇವುಗಳು ಜೀವನಾವಶ್ಯಕಗಳಾಗಿವೆ. ಇಂತಹ ಆದಾಯವನ್ನು ಸೃಷ್ಟಿಸುವ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳಂತ ಕರೀತಾರೆ. ಅರ್ಥಶಾಸ್ತ್ರವು ಮಾನವನ ಬಯಕೆಗಳೊಂದಿಗೆ ಪ್ರಾರಂಭವಾಗುತ್ತದೆ. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಅವಶ್ಯವಾಗಿರುವ ಸರಕು ಮತ್ತು ಸೇವೆಗಳು ಮಿತವಾಗಿವೆ. ಈ ಕಾರಣದಿಂದಲೇ ಸರಕು ಮತ್ತು ಸೇವೆಗಳಿಗೆ ಬೆಲೆ ನೀಡಲಾಗುತ್ತದೆ. ಬೆಲೆ ಪಡೆದುಕೊಳ್ಳುವ ಸರಕು ಮತ್ತು ಸೇವೆಗಳನ್ನು ಆರ್ಥಿಕ ಸರಕುಗಳು ಅಂತ ಕರೀತಾರೆ. ಬಯಕೆಗಳು ಅಪರಿಮಿತವಾಗಿದ್ದು ಇವುಗಳನ್ನು ತೃಪ್ತಿಪಡಿಸುವ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ತಂತ್ರಜ್ಞಾನ, ಕೌಶಲ್ಯ ಇತ್ಯಾದಿ ಸಂಪನ್ಮೂಲಗಳು ಕೊರತೆಯಲ್ಲಿವೆ. ಅರ್ಥಶಾಸ್ತ್ರವೆಂದರೆ ಕೊರತೆಯ ಸಮ್ಮುಖದಲ್ಲಿ ಆಯ್ಕೆ ಮಾಡುವುದಾಗಿದೆ. ವಿರಳತೆ ಮತ್ತು ಆಯ್ಕೆ ಈ ಎರಡು ಪರಿಕಲ್ಪನೆಗಳು ಅರ್ಥಶಾಸ್ತ್ರದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ. ಒಂದು ವೇಳೆ ಬಯಕೆಗಳು ಮಿತವಾಗಿದ್ದು ಅವುಗಳನ್ನು ತೃಪ್ತಿಪಡಿಸುವ ಸಂಪನ್ಮೂಲಗಳು ಅಪರಿಮಿತವಾಗಿದ್ದರೆ ಆಗ ಅರ್ಥಶಾಸ್ತ್ರಕ್ಕೆ ಅಧ್ಯಯನದ ಅಗತ್ಯವಿರುತ್ತಿರಲಿಲ್ಲ. ಆದರೆ ವಾಸ್ತವಿಕವಾಗಿ ವ್ಯಕ್ತಿ ಹಾಗೆಯೇ ಸಮಾಜವು ಮಿತ ಸಂಪನ್ಮೂಲಗಳನ್ನು ಹೊಂದಿದೆ. ವ್ಯಕ್ತಿಯು ಮಿತವಾದ ಆದಾಯ, ಸಮಯ ಮತ್ತು ಸಾಮರ್ಥ್ಯವನ್ನು ಹೊಂದಿದ್ದರೆ ಸಮಾಜವು ಮಿತವಾದ ಪ್ರಮಾಣದಲ್ಲಿ ನೈಸರ್ಗಿಕ ಸಂಪನ್ಮೂಲ, ನೈಪುಣ್ಯ, ಮಾನವ ಶಕ್ತಿ ಮತ್ತು ತಂತ್ರಜ್ಞಾನವನ್ನು ಹೊಂದಿರುತ್ತದೆ. ಈ ವಿರಳ ಸಂಪನ್ಮೂಲಗಳು ವ್ಯಕ್ತಿ ಮತ್ತು ಸಮಾಜಗಳೆರಡೂ ಸದಾವಕಾಶ ವೆಚ್ಚದ ತತ್ವದ ತಳಹದಿಯ ಮೇಲೆ ತಮ್ಮ ತಮ್ಮ ಆಯ್ಕೆಗಳನ್ನು ಮಾಡುವಂತೆ ಒತ್ತಾಯಿಸುತ್ತದೆ. ಅಂದರೆ ಒಂದು ಘಟಕದಷ್ಟು ವಸ್ತುವನ್ನು ಅಧಿಕವಾಗಿ ಪಡೆಯಲು ತ್ಯಾಗ ಮಾಡಬೇಕಾದ ಪರ್ಯಾಯ ವಸ್ತುವಿನ ಪ್ರಮಾಣವೇ ಅವಕಾಶ ವೆಚ್ಚವಾಗಿದೆ. ಮತ್ತೊಂದು ರೀತಿಯಲ್ಲಿ ಹೇಳೋದಾದರೆ, ಜನರು ಒಂದು ನಿರ್ದಿಷ್ಟ ವಸ್ತುವನ್ನು ಹೆಚ್ಚಿಗೆ ಆಯ್ಕೆ ಮಾಡಿಕೊಂಡ್ರೆ ಅವರ ಇತರ ವಸ್ತುಗಳು ಕಡಿಮೆ ಪ್ರಮಾಣದಲ್ಲಿ ಕೊಂಡುಕೊಳ್ಳಬೇಕಾಗಿದೆ. ಉದಾಹರಣೆಗೆ, ತುಂಡು ಭೂಮಿಯೊಂದು ಸಂಪನ್ಮೂಲ ಎಂದು ತಿಳಿದುಕೊಳ್ಳಿ. ಈ ಭೂಮಿಯನ್ನು ಕೃಷಿಯ ಉಪಯೋಗಕ್ಕಾಗಿ ಅಥವಾ ಕಾರ್ಖಾನೆ ಕಟ್ಟಲು ಅಥವಾ ಶಾಲೆಯೊಂದನ್ನು ನಿರ್ಮಿಸಲು ಬಳಸಬಹುದು. ಈ ಭೂಮಿಯನ್ನು ಕೃಷಿಯ ಉಪಯೋಗಕ್ಕಾಗಿ ಬಳಸಿಕೊಂಡ್ರೆ ಸಮುದಾಯವು ಕಾರ್ಖಾನೆ ಅಥವಾ ಶಾಲೆಯಿಂದ ವಂಚಿತವಾಗಬಹುದು. ಒಂದನ್ನು ಆಯ್ಕೆ ಮಾಡಿಕೊಂಡ್ರೆ ಮತ್ತೊಂದನ್ನು ಪರಿತ್ಯಜಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಕೃಷಿಯಲ್ಲಿ ಹೆಚ್ಚು ಕಾರ್ಮಿಕರನ್ನು ಬಳಸಿಕೊಂಡ್ರೆ ಕಾರ್ಖಾನೆಗಳಿಗೆ ಕಡಿಮೆ ಕಾರ್ಮಿಕರು ಲಭ್ಯವಾಗ್ತಾರೆ. ಉದ್ಯಮಗಳಲ್ಲಿ ಹೆಚ್ಚು ಬಂಡವಾಳ ಹೂಡಿದರೆ ಶಿಕ್ಷಣ ಮತ್ತು ಸಾರ್ವಜನಿಕ ಆರೋಗ್ಯ ಕ್ಷೇತ್ರಗಳಿಗೆ ಬಂಡವಾಳ ಕಡಿಮೆ ಆಗುವುದು. ಆದ್ದರಿಂದ ಪರ್ಯಾಯ ಉಪಯೋಗವುಳ್ಳ ವಿರಳ ಸಂಪನ್ಮೂಲಗಳ ನಡುವೆ ನಾವು ಆಯ್ಕೆ ಮಾಡಲೇಬೇಕಾಗುತ್ತದೆ. ಹೆಚ್ಚು ಆಹಾರವೋ ಅಥವಾ ಬಾಂಬುಗಳೋ, ಹೆಚ್ಚು ಒಳ್ಳೆಯ ರಸ್ತೆಗಳೋ, ಶಾಲೆಗಳೋ, ಆಸ್ಪತ್ರೆಗಳೋ ಅಥವಾ ದೊಡ್ಡ ಅಣೆಕಟ್ಟುಗಳೋ, ವಿಮಾನ ನಿಲ್ದಾಣಗಳೋ, ಹಡಗು ಕಟ್ಟಡಗಳೋ ಇತ್ಯಾದಿ. ಹೀಗೆ ವೈಯಕ್ತಿಕ, ಸಾಮಾಜಿಕ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆಯ ಸಮಸ್ಯೆಯ ಅಧ್ಯಯನವೇ ಅರ್ಥಶಾಸ್ತ್ರವಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ.
ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅರ್ಥವ್ಯವಸ್ಥೆಯ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ಥ್ಯಾಂಕ್ಸ್.